ಹಾಯ್ ವೆಲ್ಕಮ್ ಟು ಮೈ ಚಾನಲ್ 13 ಡೇಸ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಬ್ಲೌಸ್ ಪೇಪರ್ ಕಟ್ಟಿಂಗ್ ಅಥವಾ ಡ್ರಾಫ್ಟಿಂಗ್ ಅಂತ ಹೇಳ್ತೀವಲ್ವ, ಪ್ಯಾಟರ್ನ್ ಮೇಕಿಂಗಲ್ಲಿ ಎಸ್ಪೆಷಲಿ ಆರ್ಮೋಲ್ಸಲ್ಲಿ ರಿಂಕಲ್ಸ್ ಬರ್ತಾ ಇರುತ್ತೆ. ಸೊ ಅದನ್ನು ಯಾವ ರೀತಿ ನೀವು ಅವಾಯ್ಡ್ ಮಾಡ್ಬೋದು, ಹಾಗೆ ಬಿಗಿನರ್ಸ್ ಆಗಿದ್ದರೆ ಶೇಪ್ ಯಾವ ರೀತಿ ಡ್ರಾ ಮಾಡ್ಬೋದು, ಆಗ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಮ್ಯಾಜಿಕ್ ಸ್ಕೇಲ್ ಅಂತಲೇ ಹೇಳ್ಬೋದು. ಈ ಸ್ಕೇಲ್ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಶೇಪ್ನ ಡ್ರಾ ಮಾಡ್ಬೋದು. ನೆಕ್ ಶೇಪ್ ಆಗಿರ್ಬೋದು ಅಥವಾ ಆರ್ಮೋಲಲ್ಲಿ ಶೇಪ್ ಬರುತ್ತಲ್ಲ ಎಸ್ಪೆಷಲಿ, ಸೊ ಅಲ್ಲೆಲ್ಲ ಶೇಪ್ನ ನೀಟಾಗಿ ಡ್ರಾ ಮಾಡಿ ನಿಮಗೆ ಬ್ಲೌಸ್ ಕಟ್ಟಿಂಗ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮಾಡಿದ್ರೆ ನಿಮಗೆ ಈಸಿಯಾಗಿ ನಿಮಗೆ ಅದು ಏನು ಹೇಳಿ ಪರ್ಫೆಕ್ಟಾಗಿ ಫಿಟ್ಟಿಂಗು ಬರುತ್ತೆ. ಓಕೆನಾ? ಸೊ ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಈ ರೀತಿ ನಾನು ಸ್ಯಾಂಪಲ್ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ? ಇದು ನೆಕ್ ಲೈನು ಮತ್ತು ನೋಡಿ ಇದು ತೋರಿಸ್ತಾ ಇದ್ದೀನಲ್ವ, ಅದು ನೆಕ್ ಲೈನ್ ಆಗಿರುತ್ತೆ. ಇಲ್ಲಿ ನಿಮಗೆ ಆರ್ಮೋಲ್ ಶೇಪ್ ಮಾಡೋಕ್ಕೆ. ಓಕೆನಾ? ಈ ಥರ ನಿಮಗೆ ಬೇಸಿಕ್ ಹೇಳ್ಬೋದು, ಪ್ಯಾಟರ್ನ್ ಅಂತ ಹೇಳ್ಬೋದು. ಇದು ಜಸ್ಟ್ ನಿಮಗೆ ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಮುಂದೆ ನಿಮಗೆ ಫರ್ದರಲ್ಲಿ ನಿಮ್ಗೆ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಕಟ್ ಮಾಡೋದು ಅಂತ. ಪ್ಯಾಟರ್ನಲ್ಲಿ ಕಂಪ್ಲೀಟಾಗಿ ಬ್ಲೌಸ್ ಫ್ರಂಟು ಬ್ಯಾಕು ಆಮೇಲೆ ಸ್ಲೀವ್ಸ್ ಎಲ್ಲ ಯಾವ ರೀತಿ ಕಟ್ ಮಾಡಿದ್ರೆ ಹೇಗಿರುತ್ತೆ ಕಾಣಿಸುತ್ತೆ ಈ ಟೂಲ್ ಯೂಸ್ ಮಾಡಿಕೊಂಡು ಅಂತ ನಿಮಗೆ ತೋರಿಸಿದ್ದೀನಿ. ಸೊ ಇದೊಂದು ಮ್ಯಾಜಿಕ್ ಟೂಲ್ ಅಂತಲೇ ಹೇಳ್ಬೋದು. ಇದು ಏನು ಅಂದರೆ ಫ್ರೆಂಚ್ ಕರ್ವ್. ನಿಮಗೆ ಜಸ್ಟ್ 5 ಮಿನಿಟ್ಸಲ್ಲೇ ನಿಮಗೆ ಬೇಗನೆ ಶೇಪ್ನ ಡ್ರಾ ಮಾಡಿ ಬೇಗನೆ ಕಟ್ಟಿಂಗ್ ಮಾಡಿಕೊಂಡು ಬೇಗ ಬ್ಲೌಸು ಸ್ಟಿಚಿಂಗ್ ಮಾಡ್ಕೋಬೋದು. ಅದು ಯಾವುದೇ ರೀತಿ ರಿಂಕಲ್ಸ್ ಇಲ್ದಿರ ಬ್ಲೌಸ್ ಅಂದರೆ ಆರ್ಮೋಲಲ್ಲಿ. ಓಕೆನಾ? ಪರ್ಫೆಕ್ಟ್ ಫಿಟ್ಟಿಂಗ್ ಇರುತ್ತೆ ನಿಮಗೆ. ಸೊ ನೋಡಿ, ಈ ರೀತಿ ಇದು ಫ್ರೆಂಚ್ ಕರ್ವ್ ಅಂತ ಹೇಳ್ತೀವಿ. ಇದು ಜಸ್ಟ್ 40 ರುಪೀಸ್ ಅಷ್ಟೇ. ನಿಮಗೆ ಎಲ್ಲ ಟೇಲರಿಂಗ್ ಶಾಪ್ಸಲ್ಲೆಲ್ಲ ಸಿಗುತ್ತೆ ನಿಮಗೆ. ನೋಡಿ, ಫಸ್ಟು ನಿಮಗೆ ಈ ಥರ ನೆಕ್ಕಲ್ಲಿ ನಿಮಗೆ ಇಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿ ಡ್ರಾ ಮಾಡ್ಬೋದು ಅಂತ. ಈ ಥರ ನೀವು ಬಾಕ್ಸ್ ಶೇಪಲ್ಲಿ ಹಾಕಿರ್ತೀರಲ್ವ ಫಸ್ಟು ಬೇಸಿಕ್ಕು. ಸೊ ಬಾಕ್ಸ್ ಶೇಪ್ ಡ್ರಾ ಮಾಡಿಬಿಟ್ಟಾದಮೇಲೆ ಈ ರೀತಿ ನೀವು ಸೆಟ್ ಮಾಡಬೇಕಾಗುತ್ತೆ. ಓಕೆನಾ? ನೋಡ್ಬೋದು, ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಸೆಟ್ ಮಾಡ್ಕೊಳ್ಳಿ. ಓಕೆ? ಸೊ ಜಸ್ಟ್ ಈ ಥರ ನೀವು ಅಲ್ಲಿ ಬೇಸ್ ಲೈನ್ ಇರುತ್ತಲ್ವ ಕೆಳಗಡೆ, ಅದು ಬಾಕ್ಸ್ ಶೇಪ್ ಮಾಡಿರ್ತೀರಲ್ವ, ಸೊ ಅಲ್ಲಿ ನೀವು ಈ ರೀತಿ ಸೆಟ್ ಮಾಡ್ಕೊಳ್ಳಿ ಈ ಸ್ಕೇಲ್ನ. ಓಕೆನಾ? ಸ್ಕೇಲ್ನ ಸೆಟ್ ಮಾಡಿಕೊಂಡು ನೋಡ್ಬೋದು ಯಾವ ರೀತಿ ನಾನು ಡ್ರಾ ಮಾಡ್ತಾಯಿದ್ದೀನಿ ಅಂತ. ಜಸ್ಟ್ ಆ ಶೇಪನ್ನ ನೀವು ಡ್ರಾ ಮಾಡಿಕೊಂಡ್ರೆ ಆಯಿತು. ನೋಡಿ, ಅಷ್ಟೇ. ನೋಡಿ, ನಾನು ಎಷ್ಟು ಈಸಿಯಾಗಿ ಶೇಪ್ನ ಡ್ರಾ ಮಾಡಿದೆ ಅಲ್ವಾ? ಸೊ ನೀವು ಸಹ ಇದೇ ರೀತಿ ಈಸಿಯಾಗಿ ಡ್ರಾ ಮಾಡ್ಬೋದು. ನೋಡಿ, ಎಷ್ಟು ಈಸಿ ಅಲ್ವಾ? ನೀವು ಬಿಗಿನರ್ಸ್ ಆಗಿದ್ದರೆ ಕೈಯಲ್ಲಿ ಡ್ರಾ ಮಾಡ್ತಾ ಇರ್ತೀರಾ, ಕರೆಕ್ಟಾಗಿ ಬರಲ್ಲ, ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಾ. ಸೊ ಅದ್ರ ಬದಲು ಈ ರೀತಿ ಸ್ಕೇಲ್ನ ಯೂಸ್ ಮಾಡಿ ಬೇಗನೆ ನಿಮಗೆ ಫಿನಿಶ್ ಆಗುತ್ತೆ, ಬೇಗನೂ ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅಲ್ವಾ? ಸೊ ನೋಡಿ, ಬೋಟ್ ನೆಕ್ಗೆ ಯೂಶಲಿ ಈ ಥರ ಎಲ್ಲ ನೀವು ಡ್ರಾ ಮಾಡ್ತೀರಲ್ವ, ಸ್ವಲ್ಪ ಮೇಲೆ ಇರುತ್ತಲ್ವ ಶೇಪೆಲ್ಲ, ಅಂದರೆ ನೆಕ್ ಡೀಪ್ ಕಮ್ಮಿ ಇರುತ್ತೆ. ಸೊ ಅವಾಗ ಏನು ಮಾಡ್ಬೋದು, ಸೊ ಅವಾಗ ಬೋಟ್ ನೆಕ್ ಎಲ್ಲ ಅಂತ ಹೇಳ್ತೀವಲ್ವ, ಸೊ ಅವಾಗೂ ಅಷ್ಟೇ ಈ ಥರ ಸೆಟ್ ಮಾಡ್ಕೊಂಬಿಡಿ. ಫಸ್ಟು ನಿಮ್ಗೆ ಎಲ್ಲಿವರೆಗೂ ಬೇಕೋ ಶೇಪ್ ಆ ಥರ ಸೆಟ್ ಮಾಡ್ಕೊಳ್ಳಿ. ಯಾವ ರೀತಿ ಬೇಕೋ ಶೇಪ್ ಆ ಥರ ಈ ಸ್ಕೇಲ್ನ ಟರ್ನ್ ಮಾಡಿದ್ರೆ ಆಯಿತು ನಿಮ್ಗೆ ಅಷ್ಟೇ. ಸೊ ನೋಡಿ, ಈ ರೀತಿ ನೀವು ಈಸಿಯಾಗಿ ನೀವು ಡ್ರಾ ಮಾಡ್ಬೋದಲ್ವ. ನೀವೇ ನೋಡ್ಬೋದು ವಿಡಿಯೋದಲ್ಲಿ ಎಷ್ಟು ಈಸಿಯಾಗಿ ಡ್ರಾ ಮಾಡ್ಬೋದು. ನೋಡಿ, ವಿತಿನ್ 5 ಮಿನಿಟ್ಸಲ್ಲೇ ಆಗ್ಬಿಡುತ್ತೆ ನಿಮಗೆ. 5 ನಿಮಿಷದಲ್ಲೇ ನಿಮಗೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನೀವು ಶೇಪ್ನ ಡ್ರಾ ಮಾಡ್ಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ಸ್ಕೇಲ್ನ ಜಸ್ಟ್ ನೀವು ಅಡ್ಜಸ್ಟ್ ಮಾಡಿದ್ರೆ ಆಯಿತು. ಈಗ ನೋಡಿ, ಸೇಮ್ ಅದೇ ಇದರಲ್ಲಿ ನಿಮಗೆ ಲೈನಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಕಡಿಮೆನೂ ಮಾಡ್ಬೋದು, ಜಾಸ್ತಿನೂ ಮಾಡ್ಕೋಬೋದು. ನೋಡಿ, ಸ್ಕೇಲ್ನ ತಿರುಗಿಸಿದ್ರೆ ಆಯಿತು. ಅಂದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಟರ್ನ್ ಮಾಡಿಕೊಂಡು ಸ್ಕೇಲ್ನ ಈ ರೀತಿ ನೀವು ಶೇಪ್ ಕೊಟ್ಟರೆ ಆಯಿತು. ನೋಡಿ, ಅಷ್ಟೇ. ನೋಡಿ, ಎಷ್ಟು ಈಸಿಯಾಗಿ ಡ್ರಾ ಮಾಡ್ಬೋದಲ್ವಾ? ಸೊ ವಿತಿನ್ 5 ಮಿನಿಟ್ಸಲ್ಲೇ ನಿಮಗೆ ಶೇಪ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ, ಎಷ್ಟು ಬೇಗ 5 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಏನು ನಿಮಗೆ ರಗಳನೇ ಇರಲ್ಲ, ಅಯ್ಯೋ ಶೇಪ್ ಡ್ರಾ ಮಾಡೋಕ್ಕೆ ಬರಲ್ಲ, ಏನು ಮಾಡೋದು ಅಂತ ಅದರಲ್ಲೇ ಟೈಮ್ ಜಾಸ್ತಿ ವೇಸ್ಟ್ ಆಗ್ತಾ ಇರುತ್ತಲ್ವ. ಸೊ ಅದ್ರ ಬದಲು ಈ ರೀತಿ ಒಂದು ಮ್ಯಾಜಿಕ್ ಸ್ಕೇಲ್ ಅಂತಲೇ ಹೇಳ್ಬೋದು, ಅಥವಾ ನಿಮಗೆ ಫ್ರೆಂಚ್ ಕರ್ವ್ ಅಂತ ಹೇಳ್ತೀವಿ ಇದನ್ನು. ಈ ಟೂಲು ಮೆಟೀರಿಯಲ್ ಶಾಪಲ್ಲಿ ಸಿಗುತ್ತೆ ನಿಮಗೆ. ಟೂಲ್ನ ಯೂಸ್ ಮಾಡಿಕೊಂಡು ಕೆಲಸ ಬೇಗ ಈಸಿ ಮಾಡ್ಕೊಳ್ಳಿ. ನಿಮ್ಮ ಕೆಲಸನ ಈಸಿ ಮಾಡ್ಕೊಳ್ಳಿ. ಸೊ ಪೇಪರ್ ಕಟ್ಟಿಂಗ್ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡಿಬಿಡ್ಬೇಡಿ ಅಲ್ವಾ? ಸೊ ಬ್ಲೌಸ್ ಯಾವಾಗ ಸ್ಟಿಚ್ ಮಾಡೋದು, ಸೊ ಆ ಥರ. ಓಕೆನಾ? ಸೊ ಇದೊಂದು ನೀವು ನೋಟ್ ಡೌನ್ ಮಾಡಲೇಬೇಕು ಪಾಯಿಂಟು. ಸೊ ಇದು ಆರ್ಮೋಲ್ ಕರ್ವ್ ಅಂತ ಹೇಳ್ತೀವಿ. ಇದನ್ನು ನೀವು ಕರೆಕ್ಟಾಗಿ ಶೇಪು ಡ್ರಾ ಮಾಡಿಲ್ಲ ಅಂದರೆ ನಿಮಗೆ ರಿಂಕಲ್ಸ್ ಎಲ್ಲ ಬರ್ತಾ ಇರುತ್ತೆ ಅಲ್ವಾ? ಸೊ ಆ ಥರ ರಿಂಕಲ್ಸ್ ಬಂದರೆ ಹಾಕ್ಕೊಂಡ್ರೆ ಬ್ಲೌಸು ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ. ಸೊ ಅದೇನಕ್ಕೆ ರೀಸನ್ ಅಂದರೆ ನೀವು ಹ್ಯಾಂಡಲೆಲ್ಲ ಡ್ರಾ ಮಾಡ್ತಾ ಇರ್ತೀರಾ, ಕರೆಕ್ಟಾಗಿ ಮಾಡಿರಲ್ಲ ಕೆಲವರು, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಅದೇ ನೀವು ಈ ಥರ ಸ್ಕೇಲ್ ಇಟ್ಕೊಂಡು ಮಾಡಿದ್ರೆ ನೋಡಿ, ಸ್ಕೇಲ್ ಯೂಸ್ ಮಾಡೋದ್ರಿಂದ ಎಲ್ಲರಿಗೂ ಪ್ರೊಫೆಷ್ನಲ್ ಮೆಥಡಲ್ಲೇ ನಿಮಗೆ ಡ್ರಾ ಮಾಡ್ಬೋದು. ಓಕೆನಾ? ಸೊ ಬೊಟಿಕ್ ಫಿನಿಷಿಂಗ್ ಅಂತ ಹೇಳ್ತಾರೆ ನೋಡಿ, ಕೇಳಿರ್ತೀರಲ್ವಾ? ಸೊ ಅದೇ ರೀತಿಯಲ್ಲಿ ನಿಮಗೆ ಫಿನಿಷಿಂಗ್ ಎಲ್ಲ ಬರುತ್ತೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಹಾಕ್ಕೊಂಡ್ರೆ. ಓಕೆನಾ? ನೋಡ್ಬೋದು ಶೇಪ್ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಎಷ್ಟು ಈಸಿಯಾಗಿ ಡ್ರಾ ಮಾಡ್ಬೋದಲ್ವಾ? ಸೊ ನೀವು ಸಹ ಈ ಸ್ಕೇಲ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಎಸ್ಪೆಷಲಿ ಬಿಗಿನರ್ಸ್ಗಂತೂ ಡೆಫಿನೆಟಾಗಿ ಯೂಸ್ ಆಗುತ್ತೆ.
ಸೊ ಅದು ಬ್ಯಾಕ್ ಶೇಪ್ ಆಯ್ತಲ್ವಾ. ಈಗ ಫ್ರಂಟ್ ಶೇಪ್ನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಸೊ ನೋಡಿ, ಈ ರೀತಿ ಸ್ಕೇಲ್ನ ಅಡ್ಜಸ್ಟ್ ಮಾಡಬೇಕಷ್ಟೇ, ಬೇರೆ ಏನೂ ಇಲ್ಲ ನೀವು ಅಷ್ಟೇ. ಓಕೆನಾ, ಸ್ಕೇಲ್ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿರಬೇಕು. ಅದು ತಿಳ್ಕೊಂಡ್ರೆ ಸಾಕು, ನಿಮಗೆ ಈಸಿಯಾಗಿ ನಿಮಗೆ ಶೇಪ್ನೆಲ್ಲ ಡ್ರಾ ಮಾಡ್ಬೋದು. ಓಕೆನಾ. ಸೊ ನೋಡಿ, ಈ ರೀತಿ ನೀವು ಸೆಟ್ ಮಾಡ್ಕೋಬೇಕು. ನಾನು ಸ್ಕೇಲ್ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಸೆಟ್ ಮಾಡೋದು ಅಂತ. ಸೊ ನೋಡ್ಬೋದು, ಈ ರೀತಿ ಜಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಯಾವ ಥರ ಅಂದರೆ ಶೇಪ್ ಅದು ಕೆಳಗಡೆ ಬರಬೇಕಲ್ವಾ. ಫ್ರಂಟ್ ಶೇಪ್ ಅನ್ನೋದು ನಿಮಗೆ ಕೆಳಗಡೆ ಬರುತ್ತೆ. ಓಕೆನಾ. ಸೊ ಅಲ್ಲಿಗೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ನೀವು ಶೇಪ್ನ ಡ್ರಾ ಮಾಡಿದ್ರೆ ಆಯಿತು. ಫ್ರಂಟ್ ಶೇಪು ರೆಡಿ ಆಗಿಬಿಡುತ್ತೆ. ಫ್ರಂಟ್ ಆರ್ಮೋಲ್ ಶೇಪು ರೆಡಿ ಆಯಿತು ಅಲ್ವಾ. ಫ್ರಂಟು ಬ್ಯಾಕು ಈಸಿಯಾಗಿ ಎಷ್ಟು ಬೇಗ ಡ್ರಾ ಮಾಡಾಯಿತು ನೋಡಿ. ಇನ್ನೂ ಬೇಗನೆ ಮಾಡ್ಬೋದು. ನಿಮಗೆ ವಿಡಿಯೋದಲ್ಲಿ ತೋರಿಸ್ಬೇಕು ಅರ್ಥ ಆಗಲಿ ಅಂತೇಳಿ ನಾನು ಸ್ವಲ್ಪ ಸ್ಲೋಗೆ ತೋರಿಸಿದ್ದೀನಿ ಅಷ್ಟೇ. ಸೊ ಒನ್ಸ್ ನೀವು ಕಲ್ತಾದ್ಮೇಲೆ ಅದೇ ಹೇಳ್ದಲ್ಲ ಆಗಲೇ 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನಿಮ್ಮ ಶೇಪೆಲ್ಲ. ಓಕೆನಾ. ಅಂದರೆ ನಿಮಗೆ ಶೇಪ್ ಈ ಥರ ಡ್ರಾ ಮಾಡಿಬಿಟ್ರೆ ಈಸಿಯಾಗೆ ರೆಡಿ ಆಗಿಬಿಡುತ್ತೆ. ಸೊ ಬೇಗ ಬೇಗ ಪೇಪರ್ ಕಟ್ಟಿಂಗ್ ಮಾಡಿಬಿಟ್ಟು, ಇದು ಪ್ಯಾಟರ್ನ್ ಮೇಕಿಂಗ್ ಅಂತಲೂ ಹೇಳ್ತೀವಿ. ಸೊ ಬೇಗ ಕಟ್ ಮಾಡಿಬಿಟ್ಟು ಬೇಗ ಬ್ಲೌಸ್ ಕಟ್ ಮಾಡಿ ಬೇಗ ಸ್ಟಿಚ್ ಮಾಡಿ ನೀವು ನಿಮ್ಮ ಕಸ್ಟಮರ್ಸ್ಗೂ ಕೊಡ್ಬೋದು. ಸೊ ಮನೇಲೆಲ್ಲ ಮಾಡ್ತಾಯಿದ್ರೆ ನೀವಂತೂ ಡೆಫಿನೆಟಾಗಿ ಈ ಸ್ಕೇಲ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಬೊಟಿಕಲ್ಲೆಲ್ಲ, ಆಮೇಲೆ ಫ್ಯಾಷನ್ ಡಿಸೈನರ್ ಅಂತ ಹೇಳ್ತೀರಲ್ಲ, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತೆಲ್ಲ ಹೇಳ್ತೀನಿ ನೋಡಿ, ಅದಲ್ಲೆಲ್ಲ ಯೂಸ್ ಮಾಡ್ತಾರೆ ಇದನ್ನು. ಅಲ್ಲೆಲ್ಲ ನೀವು ಈ ಥರ ಟೂಲ್ನ ಯೂಸ್ ಮಾಡೇ ಮಾಡ್ತಾರೆ ಅವರು. ಸೊ ಅದಕ್ಕೆ ನಿಮಗೆ ಶೇಪ್ ಎಲ್ಲ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಎಲ್ಲರಿಗೂ ಸೇಮೇ ಪರ್ಫೆಕ್ಟಾಗಿ ಬರುತ್ತೆ ಸ್ಕೇಲ್ ಯೂಸ್ ಮಾಡೋದ್ರಿಂದ. ಅದೇ ನೀವು ಕೈಲಿ ಡ್ರಾ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಲ್ವಾ, ಡಿಫರ್ ಆಗುತ್ತೆ ಪರ್ಸನ್ ಟು ಪರ್ಸನ್. ಒಬ್ಬೊಬ್ಬರು ಒಂದೊಂದು ರೀತಿ ಡ್ರಾ ಮಾಡ್ತಾರೆ ಅಲ್ವಾ. ಅದಕ್ಕೆ ನಿಮಗೆ ಆರ್ಮೋಲ್ಸಲ್ಲೆಲ್ಲ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಡೆಫಿನೆಟಾಗಿ ಈ ಸ್ಕೇಲ್ನ ಯೂಸ್ ಮಾಡಿ. ನಿಮಗೆ ಬ್ಲೌಸು ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗಲ್ಲಿ ಬರುತ್ತೆ ನೋಡಿ. ಹತ್ರದಿಂದ ತೋರಿಸ್ತಾ ಇದ್ದೀನಿ. ಇದು ನೆಕ್ ಶೇಪ್ ಆಗಿರುತ್ತೆ. ನೆಕ್ ಶೇಪ್ ನೋಡ್ಬೋದು, ಡೀಪು ಅದು ಬೋಟ್ ನೆಕ್ ಆ ಥರ. ಆಮೇಲೆ ಡೀಪ್ ಶೇಪು ಕೊಡ್ಬೋದು, ನೆಕ್ ಡೀಪ್ ಯಾವ ಥರ ಬೇಕೋ ಆ ಥರ. ಸೊ ನೋಡಿ, ಇದು ಆರ್ಮೋಲ್ ಶೇಪು ನೋಡ್ಬೋದಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಬೇಗನೆ ಡ್ರಾ ಮಾಡ್ಬೋದಲ್ವಾ, ನೀವೇ ನೋಡಿದ್ರೆ ವೀಡಿಯೋದಲ್ಲಲ್ವಾ. ಸೊ ಎಷ್ಟು ಈಸಿಯಾಗಿ ಡ್ರಾ ಮಾಡ್ಬೋದು. ಓಕೆನಾ. ಇದು ನೆಕ್ ಶೇಪು. ಓಕೆ. ಸೊ ನೋಡ್ಬೋದು ಶೇಪ್ ಅಲ್ವಾ, ಬೋಟ್ ಶೇಪು, ನೆಕ್ ಡೀಪು ಯಾವ ಥರ ಬೇಕಾದ್ರೂ ಶೇಪೆಲ್ಲ ನೀವು ಕೊಡ್ಬೋದು. ಸೊ ನೋಡಿ, ಆರ್ಮೋಲ್ ಶೇಪ್ ಅನ್ನೋದು ಎಷ್ಟು ಈಸಿಯಾಗಿ ಡ್ರಾ ಮಾಡ್ಬೋದಲ್ವ ನಿಮಗೆ. ಸೊ ಈ ರೀತಿ ಡ್ರಾ ಮಾಡಿಕೊಂಡು ನೀವು ಬೇಗನೆ ನೀವು ನಿಮ್ಮ ಕಸ್ಟಮರ್ಸ್ಗೆಲ್ಲ ಬೇಗನೆ ಬ್ಲೌಸೆಲ್ಲ ಸ್ಟಿಚ್ ಮಾಡಿ ಕೊಡ್ಬೋದು. ಅದು ಏನು ಅಂದರೆ ನಿಮಗೆ ಪರ್ಫೆಕ್ಟ್ ಫಿನಿಷಿಂಗಲ್ಲಿ ನಿಮಗೆ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡ್ಬೋದು. ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ಸ್ ಆಗೋಲ್ಲ. ಯಾಕೆ ಅಂದರೆ ಈ ಥರ ಸ್ಕೇಲ್ನ ಯೂಸ್ ಮಾಡಿ ಮಾಡ್ತೀರಲ್ವ. ಸೊ ಶೇಪ್ ಅನ್ನೋದು ನಿಮಗೆ ಕರೆಕ್ಟಾಗಿ ಬರುತ್ತೆ ಅಲ್ಲಿ. ಸೊ ಅದಕ್ಕೆ ಹೇಳ್ತೀನಿ ಎಲ್ಲರಿಗೂ ಈ ರೀತಿ ಒಂದು ಮ್ಯಾಜಿಕ್ ಸ್ಕೇಲ್ ಅಂತ ಹೇಳ್ಬೋದು, ಅದೇ ಫ್ರೆಂಚ್ ಕರ್ವ್ ಅಂತ ಹೇಳ್ತೀವಲ್ವ. ಸೊ ಇದನ್ನೊಂದು ಸ್ಕೇಲ್ ಇಟ್ಕೊಳ್ಳಿ ನೀವು. ನಿಮಗೆ ಕೆಲಸ ಈಸಿ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ಸೊ ಎಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ. ಡೆಫಿನೆಟಾಗಿ ಯೂಸ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಸೊ ಹಾಗೆ ನೋಡ್ಬೋದು, ನೆಕ್ಸ್ಟ್ ಫರ್ದರ್ ತೋರಿಸ್ತಾ ಇದ್ದೀನಲ್ಲ ನಿಮಗೆ ನೋಡಿ. ಈ ಸ್ಕೇಲ್ ಯೂಸ್ ಮಾಡಿಕೊಂಡೆ ನಿಮಗೆ ಈ ಥರ ಡ್ರಾಫ್ಟಿಂಗ್ ಅನ್ನೋದು ಮಾಡಿದ್ದೀನಿ, ಪೇಪರ್ ಪ್ಯಾಟ್ರನ್ ಅನ್ನೋದು ಮಾಡಿದ್ದೀನಿ. ಓಕೆನಾ. ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೀನಿ. ಇದು ಯೂಸ್ ಮಾಡಿಕೊಂಡೆ ಮಾಡಿದ್ದೀನಿ. ನಿಮ್ಗೆ ತೋರಿಸ್ಬೇಕಲ್ವ ಯಾವ ರೀತಿ ಕಾಣಿಸುತ್ತೆ ಅಂತ. ಆಗಲೇ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದು ಸ್ಯಾಂಪಲ್ಲು. ಇದು ಪರ್ಫೆಕ್ಟ್ ವೇನಲ್ಲಿ ಮೆಜರ್ಮೆಂಟ್ ತೊಗೊಂಡು ಎಲ್ಲ ಮಾಡಿ ನಾನು ಶೇಪ್ನ ಕಟ್ ಮಾಡಿದ್ದೀನಿ. ಓಕೆನಾ. ನೋಡಿ ಎಷ್ಟು ಈಸಿಯಾಗಿ ಶೇಪ್ನೆಲ್ಲ ಡ್ರಾ. ಇದು ಫ್ರಂಟ್ ಸೈಜ್ ಆಗಿರುತ್ತೆ, ಫ್ರಂಟ್ ಶೇಪ್ ಆಗಿರುತ್ತೆ ಇದು. ಓಕೆನಾ. ಫ್ರಂಟ್ ಶೇಪ್ಗೆ ಇದು ಫ್ರಂಟು, ಇದು ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು. ಓಕೆನಾ. ನೋಡ್ಬೋದು ಶೇಪೆಲ್ಲ ಎಷ್ಟು ಚೆನ್ನಾಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದೀನಲ್ವಾ. ಸೊ ಕಟ್ ಮಾಡಿ ಮಾಡ್ತಾರೆ, ಟೈಮ್ ಇಲ್ಲಿ ಜಾಸ್ತಿ ಆಗುತ್ತೆ ಅಂತೇಳಿ ಸ್ವಲ್ಪ ಕಟ್ ಮಾಡಿರೋದನ್ನೇ ನಿಮ್ಗೊಂದು ಸ್ವಲ್ಪ ಸ್ಕೇಲ್ ಇಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ ಈ ಸ್ಕೇಲ್ನ. ಸೊ ಬೇಗನೆ ನಿಮಗೆ ಕೆಲಸ ಮುಗೀತಲ್ವಾ, ಬೇಗನೆ ಫಿನಿಶ್ ಆಗುತ್ತೆ. ಬೇಗ ಬೇಗ ನೀವು ಬ್ಲೌಸ್ ಸ್ಟಿಚ್ ಮಾಡಿ ನಿಮ್ಮ ಕಸ್ಟಮರ್ಸ್ಗೆಲ್ಲ ಕೊಡ್ಬೋದು. ಬೇಗ ತುಂಬ ಜಾಸ್ತಿ ಆರ್ಡರ್ಸ್ ಬಂದಿರುತ್ತೆ. ಯಾವ ರೀತಿ ಅಂತೆಲ್ಲ ಯೋಚನೆ ಮಾಡೋ ಬದಲು ನಿಮ್ಮ ಶೇಪಲ್ಲೇ ಟೈಮ್ ವೇಸ್ಟ್ ಆಗಿಬಿಟ್ರೆ ಕಷ್ಟ ಅಲ್ವಾ. ಸೊ ಅದಕ್ಕೆ ಈ ರೀತಿ ಎಲ್ಲ ಟೂಲ್ಸ್ ಯೂಸ್ ಮಾಡಿಕೊಂಡು ನೀವು ಸಹ ನಿಮ್ಮ ಕೆಲಸನ ಈಸಿ ಮಾಡ್ಕೊಳ್ಳಿ. ಹಾಗೆ ಬೇಗ ಪರ್ಫೆಕ್ಟ್ ಫಿಟ್ಟಿಂಗಲ್ಲಿ ನಿಮಗೆ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡ್ಬೋದು. ಇದು ಸ್ಲೀವ್ಸ್ ಪಾರ್ಟು, ಇದು ಪಫ್ ಸ್ಲೀವ್ಸ್ ಅಂತ ಹೇಳ್ತೀವಿ, ಅಂದರೆ ಎಲ್ಬೋ ಸ್ಲೀವ್ಸ್ ಬಂದಿತ್ತು. ಸೊ ಈ ಥರ ನಾನು ನನ್ನದೇ ಮೆಜರ್ಮೆಂಟ್ಗೆ ನಾನು ಕಟ್ ಮಾಡಿಬಿಟ್ಟು ಇಲ್ಲಿ ತೋರಿಸಿದ್ದೀನಿ ನಿಮಗೆ. ಕಟ್ ಮಾಡಿರೋದನ್ನ ತೋರಿಸಿದ್ದೀನಿ. ಶೇಪೆಲ್ಲ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗಬೇಕಲ್ವಾ. ಸೊ ಹಾಗಾಗಿ ಇದು ಸ್ಯಾಂಪಲ್ಲು. ಓಕೆ, ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ. ನೋಡಿದ್ರೆ ಎಷ್ಟು ಬೆನಿಫಿಟ್ ಇದೆ. ಸೊ ನೀವು ಈಸಿಯಾಗಿ ಈ ರೀತಿ ಕಟ್ ಮಾಡಿಕೊಂಡು ಮಾಡಿ. ಓಕೆನಾ. ಯೂಸ್ ಮಾಡಿ ಸ್ಕೇಲ್ನ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆನಾ. ಸೊ ಎಲ್ಲ ವೀಡಿಯೋಸು ವಾಚ್ ಮಾಡ್ತೀರಿ. ಥ್ಯಾಂಕ್ ಯು.